ನಮಸ್ಕಾರ ಸ್ನೇಹಿತರೆ, ನೇತ್ರ ದಯಾನಂದ್ ಕನ್ನಡ ಲಾಗ್ಸಿಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮಗೆ ಒಂದು ಸ್ಪೆಷಲ್ ಆಗಿರೋಂತಹ ರಾಖಿನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೇನು ರಕ್ಷಾಬಂಧನ ಬರ್ತಿದೆಯಲ್ವಾ, ಹಾಗಾಗಿಬಿಟ್ಟು ನಿಮಗೆ ಒಂದು ರಾಖಿನ ಮಾಡಿ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮನೆಯಲ್ಲಿರೋ ಅಂಥ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಾ ಇರೋದು. ಇಲ್ಲಿ ನಾನು ಫಸ್ಟಿಗೆ ಬಂದುಬಿಟ್ಟು ಒಂದು ಪಾಸ್ಪೋರ್ಟ್ ಸೈಜ್ದು ಫೋಟೋನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸರ್ಕಲ್ ಶೇಪಲ್ಲಿ ಮಾರ್ಕ್ನ ಮಾಡ್ಕೊಂಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಫೋಟೋನ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾನು ಅರ್ಧ ಇಂಚ್ ಆಗುವಷ್ಟು ಜಾಸ್ತಿನ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಬರುತ್ತಲ್ಲ, ಅದನ್ನು ತೊಗೊಂಬಿಟ್ಟು ನನ್ನ ಫೋಟೋ ಸೈಜಿಗಿಂತ ಅರ್ಧ ಇಂಚು ಇನ್ನೂ ಸ್ವಲ್ಪ ದೊಡ್ಡದಾಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಫೋಟೋಕ್ಕೆ ನಾನು ಗಮ್ ಅಪ್ಲೈ ಮಾಡಿಬಿಟ್ಟು ಕ್ಯಾನ್ವಾಸಿಗೆ ಅಂಟಿಸಿದ್ದೀನಿ, ಕ್ಯಾನ್ವಾಸ್ ಪೇಪರಿಗೆ. ಅದೇ ರೀತಿ ಆದಮೇಲೆ ನಂತರ ನಾನು ಫೋಟೋ ಸುತ್ತಲೂ ಕೂಡ ಗಮ್ನ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ ನಂತರ ನಾನು ಈಗ ವೈಟ್ ಕಲರ್ದು ಸ್ಟೋನ್ ಲೇಸ್ ಬರುತ್ತಲ್ಲ, ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನಿಧಾನವಾಗಿ ನಾನು ವೈಟ್ ಕಲರ್ದು ಗೋಲ್ಡ್ ಕಲರ್ ಚೈನ್ನ ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಧಾನವಾಗಿ ಅಂಟಿಸ್ಕೋಬೇಕು. ನೋಡಿ, ಈಗ ಅಂಟಿಸ್ಕೊಂಡಾಗಿದೆ. ಈಗ ವೈಟ್ ಸ್ಟೋನ್ ಲೇಸ್ ಪಕ್ಕದಲ್ಲೇ ಮತ್ತೆ ನಾನು ಗಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಪ್ಲೈ ಮಾಡ್ಕೊಂಡ ನಂತರ ನಾನು ವೈಟ್ ಬೀಡ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಸ್ಟೋನ್ ಬೀಡ್ಸು ಒಂದೊಂದಾಗೆ ನಾನು ಇಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಪೂರ್ತಿ ಸರ್ಕಲ್ ಶೇಪಲ್ಲಿ ಇದೆಯಲ್ಲ, ಅದನ್ನು ಪೂರ್ತಿಯಾಗಿ ಒಂದೊಂದೇ ಸ್ಟೋನ್ ಬೀಡ್ಸ್ನ ಅಂಟಿಸ್ಕೊಳ್ತಾ ಹೋಗ್ತೀನಿ. ಈ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಟ್ಟು ನೋಡಿ. ನೋಡಿ, ಪೂರ್ತಿಯಾಗಿ ಬೀಡ್ಸ್ನ ಅಂಟಿಸ್ಕೊಂಡು ಆಗಿದೆ. ಈಗ ಇದು ಒಂದು 10 ನಿಮಿಷ ಡ್ರೈ ಆಗಬೇಕು. ಅಷ್ಟರೊಳಗೆ ನಾನು ಇಲ್ಲಿ ಒಂದು ಉಲನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಮೀಟ್ರ್ ಆಗೋಷ್ಟು. ಉಲನಿನ ತುದಿನ ಸ್ವಲ್ಪನ ಫೋಲ್ಡ್ ಮಾಡ್ಕೊಂಬಿಟ್ಟು 2 ಲೇಯರ್ ಆಗಿ ಬರೋ ರೀತಿ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಬಿಟ್ಟು ಇಲ್ಲಿ ಬೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡ್ಸ್ ಹಾಕೋಕ್ಕೆ ನಾನು ಇಲ್ಲಿ ಕುಚ್ಚಾಕೋ ಕ್ರೋಶ ಬರುತ್ತಲ್ವ, ಅದನ್ನು ಬಳಸ್ಕೊಂಡಿದ್ದೀನಿ. ಈ ರೀತಿ ಬೀಡ್ಸ್ನ ಸೇರಿಸ್ಕೊಂಬಿಟ್ಟು ಅದರೊಳಗೆ ದಾರಾನ ಸೇರಿಸಿ ಈ ರೀತಿಯಾಗಿ ಕ್ರೋಶದಿಂದ ಎಳ್ಕೊಳೋದು. ಇದೇ ರೀತಿ ನಾನು 6 ವೈಟ್ ಬೀಡ್ಸು ಹಾಗೆ 4 ಗೋಲ್ಡ್ ಕಲರ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಉಲನ್ ಇಲ್ಲ ಅಂದರೆ ಮಾಮೂಲಿ ಬಟ್ಟೆ ದಾರ ಬರುತ್ತಲ್ಲ, ಬಟ್ಟೆ ಹೊಲಿಯೋ ದಾರ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ಇಲ್ಲ ಅಂದರೆ ಕುಚ್ಚಾಕೋ ದಾರ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಥರ ದಾರ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ನಾನು ಆ ಕಡೆ 3 ಬೀಡ್ಸು ಈ ಕಡೆ 3 ಬೀಡ್ಸ್ನ ಡಿವೈಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ಈಗ ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಸೆಂಟ್ರ್ ಪಾಯಿಂಟಿಗೆ ನಾನು ಗಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾವು ನೀಟಾಗಿ ನೋಡ್ಕೊಂಬಿಟ್ಟು ಸೆಂಟ್ರ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಗಮ್ನ ಹಾಕೋಬೇಕು. ಹಾಕೊಂಡ ನಂತರ ನಾನು ಇದನ್ನು ಉಲನ್ನಿಗೆ ಜಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ಅಂಟಿಸ್ಕೊಂಡಿದ್ದೀನಿ. ಆ ನಂತರ ನಾನು ಆ ಫೋಟೋ ಕ್ಯಾನ್ವಾಸ್ ಪೇಪರಿಗೆ ಪೂರ್ತಿಯಾಗಿ ಗಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಮುಂಚೆನೇ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ಲ, ಅದನ್ನ ಆ ಸರ್ಕಲ್ ಶೇಪಿಗೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೇ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಅಂಟಿಸ್ಕೊಂಡಾಗಿದೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಕ್ಯೂಟಾಗಿರೋ ಅಂಥ ರಾಖಿ ರೆಡಿ ಆಯಿತು ಮನೇಲೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿ ನಾನು ಇನ್ನೊಂದು ರಾಖಿ ಕೂಡ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. 2 ರಾಖಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.